ಹೀಗೆ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಎಲ್ಲ ಮಿಡಲ್ ಕ್ಲಾಸ್ ಅವರ ಪ್ರಾಬ್ಲಮ್ ಇದು. ಆ್ಯಕ್ಚುಲಿ ಡಾಕ್ಟ್ರು ಕೂಡ ಗಾಬರಿ ಆಗಿದ್ರು. ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ವೈಟ್ ಬ್ಲಡ್ ಸೆಲ್ಸು ಹೈ ಆಗಿದೆ. 84 86 ಅಷ್ಟೇ ಆಗಿದೆ ಡೆಲಿವರಿ ಟೈಮ್ ಅಷ್ಟೇ. ಭಯ ಅಂತ ಏನೇನೋ ಮಾತಾಡ್ತೇವೆ. ನಮಗೆ ರಿಪೋರ್ಟ್ ಬೇರೆ ಬಂದಿದೆ ಒಂದು ಅಂತ ನಾನು ಫುಲ್ ಗಾಬರಿ. ಚಿಲ್, ನಮ್ಮ ದೇವ್ರು ನಂಬಿರೋ ಪ್ರತಿಂಗಿರಿ ಇದೆ, ಎಲ್ಲರೂ ಇದ್ದಾರೆ. ಇಲ್ಸಿ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಇವತ್ತಿನ ಬೆಳಿಗ್ಗೆ ಶುರು ಆಗಿದ್ದು ಹೀಗೆ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಎಲ್ಲ ಮಿಡಲ್ ಕ್ಲಾಸ್ ಅವರ ಪ್ರಾಬ್ಲಮ್ ಇದು. ಎಲ್ಲರ ಲೈಫಲ್ಲೂ ಹೇಗಿರುತ್ತೆ ಹಾಗೆ ನಮ್ಮ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸ್ಕ್ರ್ಯಾಚಿಂದ ಬಂದಿರೋರು ನಾವೆಲ್ಲ. ಬಟ್ ಆದಷ್ಟು ಒಳ್ಳೆ ಸಮಯಗಳನ್ನ, ಒಳ್ಳೆ ವಿಷಯಗಳನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀವಿ. ಇದು ಬೆಳಗ್ಗೆಯ ಸೀನ್ ಆಗಿತ್ತು. ಹಾಗೆ ಮುಂದಿನ ದಿನ ಹೀಗೆ ಸ್ಟಾರ್ಟ್ ಆಯಿತು. ನನ್ನ ಮಗ ಅವ್ರ ಅಪ್ಪನ ಕಾರ್ ನೋಡ್ಬಿಟ್ಟೆ ಕಂಡಿಡಿತಾವನೆ. ಈಗ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಏನಕ್ಕೆ ಅಂತ ಕಾರಲ್ಲಿ ಕೂತ್ಕೊಂಡು ಹೇಳ್ತೀನಿ, ಬನ್ನಿ. ಪಾಪ ಹೆಂಗೆ ನೋಡ್ತಾ ಇತ್ತು. ಅಯ್ಯೋ ದೇವ್ರ. ನಡೀರಿ. ಹಾಸ್ಪಿಟಲ್ಗೆ ಏನಕ್ಕೆ ಹೋಗ್ತಾ ಇರೋದು ಅನ್ನೋದನ್ನ ಸ್ವಲ್ಪ ಹೇಳಿಬಿಟ್ರೆ. ಓಕೆ, ಮೈಕ್ ಇದೆಯಾ ನನಗೆ? ಸದ್ಯ ಕೇಳಿ. ಹೌದಾ? ಓಕೆ. ಸೊ ನಿಮಗೆ ನಮ್ಮ ರೆಗ್ಯುಲರ್ ಫಾಲೋವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರ್ಬೋದು, ಅವಳಿಗೆ ವೈಟ್ ಬ್ಲಡ್ ಸೆಲ್ಸು ಹೈ ಆಗಿದೆ. ಒಂದೇ ಕೈಲಿ ಉಡ್ಸ್ಕೊತಾನಲ್ಲ, ಫೋನ್ ಕೈಲಿ ಇಟ್ಕೊಂಡು. ಓಕೆ, ವೈಟ್ ಬ್ಲಡ್ ಸೆಲ್ಸು WBC ಹೈ ಆಗಿದೆಯಲ್ಲ. ಸೊ ಅದು ಬಂದು ದಿನೇ 21,000ದಿಂದ 23,000 ಆಗಿತ್ತು. ಈಗ 24,800 ಏನೋ ಆಗಿದೆ. ಇಲ್ಲ 300. ಓಕೆ, ಸಮಥಿಂಗ್. ಜಾಸ್ತಿ ಜಂಪ್ ಆಗಿಲ್ಲ ಅಂತಂದ್ರೂ ಕೂಡ ಅದು ಜಾಸ್ತಿನೇ ಹೈಯೇ. ಅಂದರೆ 18,000 ಪ್ರೆಗ್ನೆಂಟ್ ಲೇಡಿಗೆ 18ರಿಂದ 19,000 ಇರ್ಬೋದು ಮ್ಯಾಕ್ಸ್. ಇದು ಇನ್ನು ಅದಕ್ಕಿಂತ ಹೈಯರ್ ಲೆವೆಲ್ ಇದೆ. ಸೊ ಹಾಗಾಗಿ ಡಾಕ್ಟ್ರೇ ಈಗ ಬರೋಕ್ಕೆ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ಒಂದು ಯಾವುದ್ರಿಂದ ಬರುತ್ತೆ ಅಂತಂದರೆ, ಒಂದು ಯೂರಿನ್ ಇನ್ಫೆಕ್ಷನ್ನು, ಇಲ್ಲ ಕಿಡ್ನಿ ಇನ್ಫೆಕ್ಷನ್ನು, ಅದಿಲ್ಲ ಅಂತಂದರೆ ಸ್ಟ್ರೆಸ್ಸು, ಅದಿಲ್ಲ ಅಂತಂದರೆ ಬೇರೆ ಇನ್ನೊಂದೇನೋ ಇದೆ, ಇನ್ಫ್ಲಮೇಷನ್ ಏನಾದರೆ ಬಾಡಿಲಿ ಬ್ಯಾಕ್ಟೀರಿಯಾಸ್ ಇದ್ರೆ ಆಗ್ತಿರುತ್ತೆ. ನಾವು ಅನ್ಕೊಂಡ್ವಿ ಬ್ಯಾಕ್ಟೀರಿಯಾ ಇಂದ ಆಗ್ತಾ ಇರ್ಬೋದು ಅಂತ. ಡಾಕ್ಟ್ರು ಕೂಡ ಅದನ್ನೇ ಗೆಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದಲ್ಲ ಅಂತ ಇವಾಗ ಸಾಬೀತಾಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಬ್ಲಡ್ ಅಲ್ಲೂ ಇಲ್ಲ, ಬ್ಲಡ್ ಚೆಕಪ್ ಮಾಡಾಯ್ತು, ಅಂದ್ರೆ CRPನೂ ಮಾಡಾಯ್ತು. CRPದು ಏನು ಬ್ಲಡ್ ಇನ್ಫೆಕ್ಷನ್ ಇಲ್ಲ. ಸೊ ಇದು ಮೋಸ್ಟ್ಲಿ ಸ್ಟ್ರೆಸ್ಸು ಜೊತೆಗೆ ಇನ್ಫ್ಲಮೇಷನ್. ಆ ಥರದ್ದು ಇನ್ಫ್ಲಮೇಷನ್ ಏನಕ್ಕಾಗುತ್ತೆ? ಓಕೆ, ನೋಡೋಣ, ಡಾಕ್ಟ್ರು ಹೇಳ್ತಾರೆ. ಚೆಕ್ ಮಾಡಿ ಏನಾಯಿತು ಅಂತ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಪ್ರತೀಕ್ ಅವರೇ, ಹೇಗಿತ್ತು ಕುಕಿಂಗ್? ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದು. ಬೆಳಗ್ಗೆ ಎದ್ದು ಪೊಟ್ಯಾಟೊ ಬೇಯಿಸ್ಕೊಂಡು, ನಾನು ಆ್ಯಕ್ಚುಲಿ ಚಿಕನ್ ಮಾಡ್ಕೊಬೇಕು ಅಂತಿದ್ದೆ. ಇಲ್ಲ, ವಿಡಿಯೋ ಮಾಡ್ಕೊಂಡು. ಯಾಕಪ್ಪ ವಿಡಿಯೋ ಮಾಡ್ಕೊಳ್ಳಿ ಇನ್ಮೇಲೆ. ಹೌದು, ಚೆನ್ನಾಗಿರುತ್ತೆ. ಎಲ್ಲ ಕೇಳ್ತಾ ಇದ್ದಾರೆ, ಪ್ರತೀಕ್ ಅವ್ರು ನಿಮ್ಮ ಡಯಟ್ ಏನು ಮಾಡ್ತೀರಾ ಹೇಳಿ ಅಂತ. ಅದು ಮಾಡ್ಕೊಂಡ್ರೆ ನಂಗೂ ಚೂರು ಹೆಲ್ಪ್ ಆಗುತ್ತೆ. ಓಕೆ, ಅವ್ರು ಬಂದು ಚಿಕನ್ ಬ್ರೆಸ್ಟ್ ಕೊಡೋದ್ರ ಬದಲು ಚಿಕನೇ ಕೊಟ್ಬಿಟ್ಟಿದ್ರು. ಅದನ್ನು ಮತ್ತೆ ಕಂಪ್ಲೇಂಟ್ ಮಾಡಿ ಚಿಕನ್ ಮಾಡಬೇಕು ಅಂತ ಚಿಕನ್ ಬ್ರೆಸ್ಟ್ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡು ನೋಡ್ಕೊಂಡೆಲ್ಲ ರೆಡಿ ಆಗಿದೆ. ಅದಕ್ಕೆ ನಂಗೆ ಇವತ್ತು ಲೇಟ್ ಆಗ್ಬಿಟ್ಟಿದ್ದು. ಕೊನೆಗೆಲ್ಲ ಮೈಂಡ್ ಚೇಂಜ್ ಮಾಡ್ಕೊಂಡು ಬರೀ ಪೊಟ್ಯಾಟೊ ಬೇಯಿಸ್ಕೊಂಡು ಮೊಟ್ಟೆ ತಿನ್ಕೊಂಡು ಬಂದೆ. ಮೊಟ್ಟೆ ತಿನ್ಕೊಂಡು ತರಕಾರಿ ಬೇಯಿಸ್ಕೊಂಡು ತಿನ್ಕೊಂಡು ಬಂದೆ ಇವತ್ತು. ಓಕೆ, ಕರೆಕ್ಟಾಗಿ ನೋಡಿ 11:55. ಈಗ 12 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ವೆರಿ ನೈಸ್ ಟೈಮ್ ಕೀಪ್ ಅಪ್ ಮಾಡಿದ್ದೀನಿ ಇವತ್ತು. ಅನ್ಫಾರ್ಚುನೇಟ್ಲಿ ಎಸ್, ಕಮಾನ್ ಲೆಟ್ಸ್ ಗೋ. ಅನ್ಫಾರ್ಚುನೇಟ್ಲಿ ಯಾವಾಗೂ ಲೇಟ್ ಆಗಿಬಿಡುತ್ತೆ 10 ನಿಮಿಷ. ಆಗ್ಬಿಟ್ಟಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ಮೊನ್ನೆ 74 ಇತ್ತು. ಈಗ ಮೌಲ್ಯ ವೆಯ್ಟ್ ಚೆಕ್ ಮಾಡೋದು 70 kg ಇದ್ದಾಳಂತೆ. ಬಟ್ ಮೊನ್ನೆ ಚೆಕ್ ಮಾಡಿದಾಗ 74 ಮೋಸ್ಟ್ಲಿ ಕನ್ಫ್ಯೂಷನ್. ಇಲ್ಲ ಮಿಷಿನ್ ಸರಿ ಅಷ್ಟೊಂದು ಬೇಕಾದ್ರೆ ಇನ್ನೂ ಜಾಸ್ತಿ ಆಗಿರ್ತೀಯ, ಕಮ್ಮಿ ಆಗಲ್ಲ. 74 ಕನ್ಫ್ಯೂಸ್ ಆಗಿದೆ. 64 ಅನ್ನು ಯಾವ ಚೆಕ್ ಮಾಡಿಲ್ಲ ಲಾಸ್ಟು? ಯಾವಾಗ ಇಲ್ಲೇ ಬಂದಾಗ ಇನ್ಮೇಲೆ ರ್ಯಾಪಿಡ್ ಚೇಂಜಸ್ ಪಾಪ. ಬಟ್ ಆನೋ ಪ್ರೆಗ್ನೆನ್ಸಿ ಇಷ್ಟೊತ್ತಾಗಲಿ ಇನ್ನೂ ಜಾಸ್ತಿ 80 ಆಗ್ಬಿಟ್ಟಿದೆ ಅನ್ಸುತ್ತಲ್ಲ. ಡೆಲಿವರಿ ಟೈಮಲ್ಲೇ ಹೇಳಿಲ್ವಾ ಅಲ್ಲಿ ರಿಪೋರ್ಟ್, ಹಳೆ ರಿಪೋರ್ಟ್ ತೆಗೆದು 84 86 ಅಷ್ಟೇ ಆಗಿದೆ ಡೆಲಿವರಿ ಟೈಮ್ ಅಷ್ಟೇ. ಕರೆಕ್ಟ್. ಬಾಯ್ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ ಊತ. ಅದಕ್ಕೆ ಡೆಲಿವರಿ ಆಗಿ ಹಿಂಗೆ ಚೇಂಜ್ ಆಗಿಬಿಟ್ಟೆ ನಾನು, ಎಲ್ಲ ಇಳಿದ್ಬಿಡ್ತು. ಕರೆಕ್ಟ್.
ಸ್ವೆಲ್ಲಿಂಗ್ ಆಗಿತ್ತು ಹೊರತು ವೆಯ್ಟು ಆ ಥರ ಆಗಿರಲಿಲ್ಲ. ಇಟ್ ಈಸ್ ಊತ. ಕಾಲೆಲ್ಲ ಹೆಂಗಿತ್ತು ಪಾಪ, ಬನ್ನು ಹಾಗೆ ನೀವು ಅಪ್ಪ ಆಗ್ತಾ ಇದ್ದೀರಾ ಅಲ್ವಾ, ನಿಮ್ಗೇನು ಊದ್ಕೊಂಡಿದೆ ಪಾಪ. ಇಲ್ಲಿದೆ ಟೆನ್ಷನ್, ಇಲ್ಲಿದೆ ನಾನು ಅದಕ್ಕೆ ಪ್ರಾಸ ಥರ ಹೇಳಿದ್ದು. ಅದು ಪ್ರಾಸ ಬರಲಿಲ್ಲ, ಅದು ಹೋಗ್ಲಿ ಬಿಡಿ. ನರ ಸ್ಟ್ರೆಂಟ್ ಇಲ್ದಿರೋದಕ್ಕೆ ಕಾಣಿಸಲ್ಲ ಅಂತ ಹೇಳಿದ್ದು ರೀ. ಅಲ್ಲ, ಅವ್ರು ಚೆನ್ನಾಗಿ ತಿನ್ಸಿದ್ರೆ ಏನು ಕಾಣಿಸ್ತಾ ಇದೆ ನೀವು ಮಾಡಿ ಇಲ್ಲಿ ಬರುತ್ತೆ. ಅಲ್ಲಿ ಇದಾಗ್ಬಿಟ್ಟಿದೆ. ನಿನ್ನೆ ಬ್ಲಡ್ 2 times ಅಲ್ಲೇ ಕೊಟ್ಟು ಭಯ ಆಗ್ತಾ ಇದೆ. ಇಲ್ಲೇ ತಗೊಳ್ಳಿ. ಇಲ್ಲಿ ನೋಡು, ಬರ್ತಾ ಇದೆ. ಟೈಟ್ ಮಾಡ್ಕೊಳ್ಳಿ. ಫೀಲ್ ಆಗ್ತಾ ಇದೆಯಾ? ಇಲ್ಲ, ಇದಾಗ್ತಾ ಇದೆ. ಬಾಡಿಯವರೇ, ಇವಾಗ ಮಾಡ್ಕೊಂಡು ಇನ್ನೂ ಜಾಸ್ತಿ ನೋಡಿ ಮಾಡ್ಕೊತೀರಾ? ನನಗೆ ಭಯ ಆಯಿತು ಕ್ಷಣ. ಭಯ ಅಂತ ಏನೇನು ಮಾತಾಡ್ತೇವೆ. ನಮ್ಮ ಏರಿಯಾ ನೋಡ್ತಿದ್ರೇ ಒಂಥರ ಖುಷಿ. ನಮ್ಮ ಹಳೆ ಏರಿಯಾದಿದ್ದೀವಿ ನಾವು. ಚೆಲ್ಲೋಯ್ತು. ನಾನು ಟ್ರೈನರ್ ಆಗಿರುವಾಗ ದಿನ ಒಂದು ಎಳ್ನೀರು ಕುಡಿತಿದ್ದೆ, ದಿನ. ಅವಾಗಿಂದೇ ಒಂಥರ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಸಕ್ಕತ್ತಾಗಿರುತ್ತೆ ಲೈಫ್. ಆದರೆ ನೀವೆಲ್ಲ ಆ ಏಜಲ್ಲಿ ಇರುವಾಗೆಲ್ಲ ಬೇಗ ಎಲ್ಲ ಮುಗಿಬಿಡ್ಬೇಕು ಹಂಗೆ ಅನಿಸ್ತಾ ಇರುತ್ತೆ. ಬಟ್ ದಟ್ ಈಸ್ ದ ಬೆಸ್ಟೆಸ್ಟ್. ಇದು ಚೆನ್ನಾಗಿರಲ್ಲ ಅಂತಲ್ಲ, ಬಟ್ ದಟ್ ವಿಲ್ ಬಿ ಆಲ್ವೇಸ್ ದ ಬೆಸ್ಟ್. ಕಟ್ಟಿದೆ ನಾನು, ಅದು ಸಪ್ರೇಟ್ ಮಾಡಿಬಿಟ್ರು. ಕಟ್ಬಿಟ್ಟು ಆಮೇಲೆ ಬೆಳಗ್ಗೆ ಇವಳು ಡೆಲಿವರಿಗೆ ಅಂತ ಬೇರೆ ಬೆಡ್ ಕೊಟ್ಟರು ನೋಡ್ರಿ, ಅಲ್ಲಿಂದ ಒಂದು ಚಾರ್ಜ್. ಅದು ಬಿಲ್ ಮಾಡಿದ್ದು 280 ನನ್ನ ಲೆಕ್ಕಾಚಾರದಲ್ಲಿ ಬಿಲ್. ಯಾರಿಗೆ ಹೇಳೋಣ ಪ್ರತಿ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಹಾಸ್ಪಿಟಲ್ ಬಗ್ಗೆ, ನಾವು ಪ್ರೆಗ್ನೆನ್ಸಿಲಿ ಆಗಿದ್ದ ಖರ್ಚುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಖರ್ಚುಗಳ ಬಗ್ಗೆ ಡಿಸ್ಕಷನ್ನಿಂಗ್. ಆನವ್ ಎದ್ದಿದ್ದಾನೆ, ಆದರೆ ಆನವ್ ತುಂಬ ತೀಟೆ ಮಾಡ್ತಾ ಇದ್ದಾನೆ. ರಂಪ ಆಚೆ ಕರ್ಕೊಂಡು ಹೋಗ್ಬೇಕಂತೆ. ಹಠ ಚಂಡಿ ಅಮ್ಮ, ಏನು ಅಡುಗೆ ಮಾಡಿದ್ದೀರಾ ಆನವ್ಗೆ ಇವತ್ತು? ಇವತ್ತು ಬೇಳೆ, ಆರೆಂಜ್ ಕಲರ್ ಬೇಳೆ. ಇಲ್ಲಿ ಬನ್ನಿ. ಆನವ್ಗೆ ಇವತ್ತು ಕೆಂಪಕ್ಕಿ, ಮಸೂರ್ ದಾಲ್, ಆಮೇಲೆ ಮಖಾನ, ಆಮೇಲೆ ಜೀರಿಗೆ, ಆಮೇಲೆ ಜೀರಿಗೆ, ಆಮೇಲೆ ಜೀರಿಗೆ, ಪೆಪ್ಪರು, ಒಂದು ಚಿಟಿಕೆ ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಓಕೆ. ಕರ್ಬೇವು ಜ್ಯೂಸು. ನೋಡಿ ಹಿಂಗೆ ಒಂದು ತಾಯ್ತು ಹುಷಾರು ಊಟ ಮಾಡಿಸ್ಕೊಳಕ್ಕೆ ಇಷ್ಟ ಆಟ. ನೋಡಿದ್ರಾ ನಿಮ್ಮ ಮಗನ್ನ? ನೋಡಿದೆ. ಅದು ಎಲ್ಲದಕ್ಕೂ ಮಾಡ್ತಾನೆ, ಡೈಪರ್ ಹಾಕ್ಸ್ಕೊಳ್ಳೋದಕ್ಕೂ, ಬಟ್ಟೆ, ಊಟಕ್ಕೂ. ಇಲ್ಲೊಂದು ಕಡೆ ಬಂದಿದ್ವಿ, ನಮ್ಮ ಮನೆ ಪಕ್ಕದ ರೋಡಲ್ಲಿ, ಸುಮ್ಮನೆ ಹಂಗೆ. ಹೆಂಗಿದೆ ಮಾರ್ರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಏರಿಯಾ. ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಇಲ್ಲೇ ಸುಮ್ಮನೆ ಕುತ್ಕೊಳ್ಳೋಣ, ಅಷ್ಟು ಶಾಂತಿಯಾಗಿದೆ.
ಸಕ್ಕದಾಗಿದೆ ಅಲ್ಲ. ಸೈಟ್ ಗೀಟ್ನೆಲ್ಲ ಮಾತಾಡ್ಸೋಕ್ಕಾಗುತ್ತೆ ಇವಾಗ, ಸುಮ್ಮನೆ ನೋಡಬೇಕಷ್ಟೇ. ಚೆನ್ನಾಗಿದೆ ಲ್ಯಾಂಡು, ಗ್ರಾಸ್ ಗೀಸ್ ಎಲ್ಲ ಚೆನ್ನಾಗಿ ಬೆಳೆದಿದೆ. ವೆರಿ ಟಫ್. ನೋಡಿ ಎಷ್ಟು ಸಕ್ಕದಾಗಿ ಕೂತಿದೆ ಇದು. ಏನು ಬರ್ಡ್ ಇದೆ ಇದು, ಕಮೆಂಟ್ ಮಾಡ್ತೀರಾ? ವಾವ್, ಚೆನ್ನಾಗಿ ಆರೋದ್ರು. ಈಗ ಮತ್ತೆ ಬ್ಲಡ್ ಸಾಲಿಲ್ಲ ಅಂತ ಇನ್ನೊಂದ್ಸಲ ಬ್ಲಡ್ ಕೊಡೋಕೆ ಬಂದಿದ್ದೀವಿ. ಈಗ ನಾವು ಫಿಶ್ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿ. ಫಿಶ್ ಆ್ಯಂಡ್ ಮುಂಚೆ ಇದ್ರಲ್ಲ, ಆ್ಯಕ್ಚುಲಿ ಇವರು ಬೇರೆಯವ್ರು ಚೇಂಜ್ ಆಗಿದ್ದಾರೆ ಅನ್ಕೋತೀನಿ, ಬಟ್ ಇವರು ಸೇಮ್ ಟೇಸ್ಟ್ ಕೊಡ್ತಾ ಇದ್ದಾರೆ ಇಲ್ಲಿಗೆ. ಸೊ ಹಂಗಾಗಿ ಅಷ್ಟು ದೂರದಿಂದ ನನ್ನ ಹೆಂಡತಿ ಇಲ್ಲಿಗೆ ಕರ್ಕೊಂಬರೋದು. ಸೊ ಈಗ ಮೌಲಿಂಗೆ 2 ತಲೆ, ನನಗೆ 2 ಸ್ಲೈಸು ತೊಗೊಂಡಿದ್ದೀವಿ. ಎಲ್ಲ ಕಾರಲ್ಲಿ ಕೂತಿದ್ದಾರೆ, ಬೇಯ್ತಾ ಇದೆ. ಅಲ್ಲಿ ನೋಡಿ ನನ್ನ ಮಗನ. ಮುಂಚೆ ಇದ್ರಲ್ಲ ಅವ್ರು ನಿಮ್ಗೆ ಏನಾಗಬೇಕು? ಕ್ಲೋಸ್ ಫ್ರೆಂಡಾ? ಇಬ್ಬರು ಒಂದೇ ಟೇಸ್ಟ್ ಕೊಡ್ತಾ ಇದ್ದೀರಾ? ಹೌದಾ? ಪಿ ಯು ಡಿಗ್ರಿ ಅವರು. ಪಾಪಮ್ಮ, ಓಹೋ ಇವ್ ಟೇಸ್ಟ್ ಮಾಡ್ತವನಾ? ಇಲ್ಲಿ ನಿಜವಾಗ್ಲೂ ಪರ್ಸನ್ ಚೇಂಜ್ ಆಗಿದ್ರು. ಅವ್ರ ಕ್ಲಾಸ್ಮೇಟ್ ಅಂತ ಕಣೆ, ಪರ್ಸನ್ ಚೇಂಜು. ಇವ್ರು ಕ್ಲಾಸ್ಮೇಟ್ ಅಂತೆ, ಬಟ್ ಸೇಮ್ ಟೇಸ್ಟ್ ತಾನೆ ಅಲ್ವಾ? ತುಂಬ ಜನ ನಮ್ಮಿಂದ ಬಂದಿದ್ರು ಇಲ್ಲಿಗೆ, ಬಟ್ ಆದರೂ ನಿಮ್ಮ ಫ್ರೆಂಡ್ ಅಂತ ಇವಾಗ ಗೊತ್ತಾಯಿತು. ಅಂದರೆ ಅದು ಅವ್ರು ಬಟ್ ಸೇಮ್ ಟೇಸ್ಟ್ ಕೊಡ್ತಾ ಇದ್ದೀರಾ ನಿಜವಾಗ್ಲು. ಥ್ಯಾಂಕ್ ಯು. ಮಾಡಾಯ್ತು, ನೀವು ಹೊಸದಾಗಿ ಬಂದಾಗೂ ಮಾಡಾಯ್ತು. ಅವಾಗೇನೆ ಒಂದು ನೋಡಿದೀನಿ. ಅದು ನೀವು ಪ್ರೆಗ್ನೆಂಟ್ ಅಂತ ಕೇಳಿದಿರಾ? ಪಾರ್ಟ್ ಟೈಮ್ ಬಿಸ್ನೆಸ್, ಮಾರ್ನಿಂಗ್ ಆಫೀಸ್ ಹೋಗ್ತೀವಿ. ಸರಿ ಸೆಕೆಂಡ್ ಬಂದು ಇದು ಗೈಸ್, ಇಲ್ಲೇ ನನ್ನ ಹೆಸರು ಹೇಳ್ಕೊಂಡು ಬನ್ನಿ. ಸರ್ಕಲ್ ಹೆಸರಿನ ಹೇಳಿ, ನಮ್ಮದು ಮುದ್ದಿಂಪಡೆ ಸರ್ಕಲ್ ಅಲ್ಲಿ ಸಾಕ ಟೇಸ್ಟ್ ಕೊಡ್ತಾರೆ. ಅದು ಈ ಥರ ಪೇಡ್ ಪ್ರಮೋಷನ್ ಅಲ್ಲ, ನಮ್ಗೆ ಇಷ್ಟ ಆಯ್ತು, ಸುಮ್ಮನೆ ಜಸ್ಟ್ ಕಾರ್ ಹಾಕೊಂಡು ಬಂದು ತಿಂತಾ ಇದೀವಿ ನಾವು. ಬನ್ನಿ, ನಿಮ್ಗೊಂಚೂರು ಬಾಯಿ ರುಚಿ ಮಾಡ್ಕೊಳ್ಳಿ. ಓಕೆ, ಹೇಳಿದ್ದೀನಿ ನಾನು ನಮ್ಮ ಆಡಿಯನ್ಸ್ಗೆ. ಎಸ್ ಎಸ್, ಓಕೆ, ಥ್ಯಾಂಕ್ ಯು. ಸೊ ಈಗ ನಾವು ನಮ್ಮ ಮನೆಗೆ ವಾಪಸ್ ಆಗಿದ್ದೀವಿ. ಬನ್ನಿ ಇಲ್ಲಿ ಪ್ರತೀಕ್. ಟಯರ್ಡ್ ಫೀಲ್ ಅದರಲ್ಲಿ ಇವನು ಬೇರೆ ಅಂತ. ಓಕೆ, ಇವತ್ತು ಬೆಳಿಗ್ಗೆ 24,000 ವೈಟ್ ಬ್ಲಡ್ ಸೆಲ್ಸ್ ಇತ್ತಲ್ಲ, 1 ಮಂತಲ್ಲಿ ಅದು 3,500 ಜಾಸ್ತಿ ಆಗಿರೋದು. ಸೊ ಆ್ಯಕ್ಚುಲಿ ಡಾಕ್ಟ್ರು ಕೂಡ ಗಾಬರಿ ಆಗಿದ್ರು ಇವತ್ತು, ಏನಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಬ್ಲಡ್ ಕಲ್ಚರ್ ಅಂದರೆ ಬ್ಲಡ್ದು ಟೆಸ್ಟ್ ಮಾಡಿ, CBC ಏನವ ಟೆಸ್ಟ್ ಅದು? ಕಲ್ಚರ್ ಅಲ್ಲ, ಕಲ್ಚರ್ ಅದಕ್ಕಿಂತ ಮುಂಚೆ ಇನ್ನೊಂದು CRP ಟೆಸ್ಟ್ ಮತ್ತೆ ಮಾಡಿ, ಮತ್ತೆ ಅದನ್ನ ಕಲ್ಚರ್ ಮಾಡಬೇಕು ಅಂತ. ಕಲ್ಚರ್ ಅಂತಂದರೆ ಅದನ್ನು ಪೂರ್ತಿ ಅನಲೈಸ್ ಮಾಡ್ತಾರೆ, ಒಂದು ಬಿಟ್ಟು ಅದರದ್ದು ಬೆಳವಣಿಗೆ ಏನಾದರೂ ಇದೆಯಾ, ಬ್ಯಾಕ್ಟೀರಿಯಾ ಬೆಳವಣಿಗೆ ಅಂತ, ಅದಕ್ಕೆ ಕಲ್ಚರ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಬರೋದು 3 days ಆಗುತ್ತೆ. ಸೊ ಅವರು ಒಂದು ಈ ಥರ ಒಂದು ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ಹತ್ರನೇ ಅವರು ಡಾಕ್ಟರೆಲ್ಲ ಮಾತಾಡಿ ಈಗ ಹೇಳಿರೋದು ವಿಷಯ ಏನಂತಂದರೆ, ಓಕೆ, ಕೆಲವೊಂದು ಪ್ರೆಗ್ನೆನ್ಸಿಲಿ ಈ ಥರ ಹ್ಯಾಪನ್ ಆಗುತ್ತೆ. ಯಾಕಂದರೆ ಅಷ್ಟು ಹೋಗೋಂಗಿಲ್ಲ, ಮ್ಯಾಕ್ಸಿಮಮ್ 18,000 19,000 ಅಷ್ಟೇ ಇರಬೇಕು. ಎಲ್ಲ ಡಾಕ್ಟ್ರೆಲ್ಲ ಮಾತಾಡಿದ ಮೇಲೆ ಅವ್ರು ಹೇಳಿದ್ದು ಒಂದೇ, ಇನ್ನೂ ಹಂಗೆ ಮಾನಿಟ್ರ್ ಮಾಡ್ತಾ ಇರೋಣ. ಈಗ ಇನ್ಮೇಲಿಂದ ಮಂತ್ಲಿ ಒಂದ್ಸ ನಾವು ಚೆಕಪ್ ಅದು ಮಾನಿಟ್ರ್ ಮಾಡ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು. ಜೊತೆಗೆ ಇದು ಮೇ ಬಿ ಬೋನ್ ಮ್ಯಾರೋ ಅಥವಾ ಬೋನ್ ಮ್ಯಾರೋನೋ ಏನೇನು ಹೇಳ್ತಾರೆ, ಬೋನ್ ಮ್ಯಾರೋ ಆ ಥರ ರಿಯಾಕ್ಟ್ ಮಾಡ್ತಿದ್ದೀನೋ ಈ ಪ್ರೆಗ್ನೆನ್ಸಿಲಿ ಅಂತ. ಕೆಲವೊಂದು ಸತಿ ಬಾಡಿನೇ ಆ ಥರ ಕನ್ಫ್ಯೂಷನ್ ಆಗಿ, ಅದು ಬಾಡಿನೇ ಹಾಗೆ ಅಂದರೆ ಬೇಬಿಗೆ ತಕ್ಕಂತೆ ಅದು ಆ ಥರ ರಿಲೀಸ್ ಮಾಡ್ತಾ ಇರುತ್ತೆ. ಮೇಜರಾಗಿ ನಮಗೆಲ್ಲ ಇರೋದು ಕನ್ಸರ್ನ್ ಅಂತಂದರೆ ಬೇಬಿಗೆ ಇನ್ಫೆಕ್ಷನ್ ಆಗಬಾರ್ದು, ಬೇಬಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಇದೆಲ್ಲ ಒಂದು ಸರ್ಕಮ್ಸ್ಟೆನ್ಸ್ ಎಲ್ಲ ಹೋಗೋದು. ಒಂದೊಂದು ಕೆಲವೊಂದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಮ್ಮದ್ರಲ್ಲಿ ಅನ್ನೋದ್ರಲ್ಲಿ ಒಂಥರ ಇತ್ತು, ಇದರಲ್ಲಿ ಒಂಥರ ಇತ್ತು. ಸೊ ಹಾಗೆ ವಿ ಆರ್ ಫೇಸಿಂಗ್. ಬಟ್ ಏನು ಗೊತ್ತಾ, ಇದೆಲ್ಲ ಬಂದು ನಮ್ಮದು ನಾರ್ಮಲ್ ಆ್ಯಕ್ಟಿವಿಟೀಸ್ಗೆ, ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ. ಇವತ್ತೇನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇವತ್ತೇನೋ ಒಪ್ಕೊಂಡಿರ್ತೀವಿ, ಮೀಟಿಂಗ್ ಒಪ್ಕೊಂಡಿರ್ತೀವಿ, ನಮ್ಮ ದಿನಚರಿ ಕೆಲಸಗಳು ಇರುತ್ತಲ್ಲ ಎಲ್ಲ ಹಾಳಾಗ್ಬಿಡುತ್ತೆ. ಒಂದೇ ಒಂದು ಬ್ಯಾಡ್ ನ್ಯೂಸ್.
ಅದೆಲ್ಲ ಬಿಟ್ಟು ಅದು ಇವಳಿಗೆ ಕಲ್ಚರ್ಗೆ ಕೊಟ್ಟಿದ್ದು ಬ್ಲಡ್ ಬಂದು ಸಾಲಿಲ್ಲ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ. ಬಟ್ ನಮಗೆ ಬೆಳಿಗ್ಗೆ ಕ್ಲಾರಿಟಿ ಕೊಡಲಿಲ್ಲ ಅವರು. ಸಂಜೆ ಮೇಡಮ್ ಕರಿತಿದ್ದಾರೆ ಬಂದುಬಿಡಿ ಅಂತ. ನಮಗೆ ರಿಪೋರ್ಟ್ ಬೇರೆ ಬಂದಿದೆ ಒಂದು ಅಂತ. ನಾವು ಫುಲ್ ಗಾಬರಿ, ಇರೋಬ್ಬರ ಕೆಲಸ ಎಲ್ಲ ಬಿಟ್ಟು ಬಂದು ನಾವು ಅದು ಕ್ಲಿನಿಕ್ ಹೋಗೋದು. ಅಯ್ಯೋ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಯಾಕಂದರೆ ಕಲ್ಚರ್ ಬರೋದು 3 days ಆಗುತ್ತೆ. ಆಲ್ರೆಡಿ CBC ಮತ್ತೆ ಇನ್ನೊಂದು ಸತಿ ಬಂದಿದೆ ಇನ್ನೊಂದು ರಿಪೋರ್ಟು. ಫುಲ್ ಗಾಬರಿ ಆಗ್ಬೋದು. ಆಮೇಲೆ ಗೊತ್ತಾಯ್ತು ಕಳ್ಳಿ ಅಂದ್ಬಿಟ್ಟು. ಅಂದರೆ ಡಾಕ್ಟ್ರ್ ಮೇಲೆ ಹೇಳ್ಬಿಟ್ಟು ಅವರು ಬ್ಲಡ್ ಸಾಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸತಿ ಬ್ಲಡ್ ತಗೊಂಡ್ರು ಅವರು. ದಟ್ಸ್ ಓಕೆ. ಬಟ್ ಆ ಗಾಬರಿ ಹೆಂಗಿತ್ತು ಗೊತ್ತಾ ಫೀಲ್, ನಾವು ಎಕ್ಸ್ಪ್ರೆಸ್ ಮಾಡೋಕೆ ಕೂಡ ಆಗಿಲ್ಲ, ಅದನ್ನ ಶೂಟ್ ಕೂಡ ಮಾಡೋಕ್ಕಾಗಿಲ್ಲ. ಯಾಕಂದರೆ ಗಾಬರಿ ಇದ್ದಾಗ ಶೂಟ್ ಮಾಡೋಕ್ಕಾಗಲ್ಲ ನಾವು ಲಿಟ್ರಲಿ. ಸೊ ಹಿಂಗೆ ಆಗ್ತಿರುತ್ತೆ. ಈ ನನ್ನ ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ಡಾರ್ಲಿಂಗ್ ಲಿಸ್ಟ್ಲಿರೋರಿಗೆಲ್ಲರಿಗೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಪಟ್ಟೆ ಏರುಪೇರು, ಸಿಕ್ಕಾಪಟ್ಟೆ ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಆ್ಯಂಡ್ ಇನ್ನು ಪ್ರೊಫೆಷ್ನಲಿ ಎಲ್ಲ ಕಡೆನೂ ಹೊಡ್ತಾ. ಓಕೆ, ಇನ್ನೊಂದು ಬ್ಲಡ್ ರಿಪೋರ್ಟ್ ಬರಬೇಕು. ಆ ಬ್ಲಡ್ ರಿಪೋರ್ಟ್ ಬಂದು ಅದಾದಮೇಲೆ ಈಗ ಏನದು ಆ್ಯಂಟಿಬಯೋಟಿಕ್ಸು ಹೇಗೆ ಕೊಡಬೇಕು, ಕೊಟ್ಟರು ಯಾವ ಥರ ವಿಧಾನದಲ್ಲಿ ಕೊಡಬೇಕು. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಏನು ಸಜೆಸ್ಟ್ ಮಾಡಲ್ಲ. ನೀವು ಹುಷಾರಿಲ್ಲ ಅಂತಂದ್ರೂ ಹಂಗೆ ಹೋಗಿಸ್ಕೊಳ್ಬೇಕು ಅಂತ ಅಂತಾರೆ. ಬಟ್ ನಾನು ಆಲ್ರೆಡಿ ಒನ್ಸ್ ತೊಗೊಂಡಿದ್ದೀನಿ. ಸೊ ಈಗಲೂ ಅವಶ್ಯಕತೆ ಇದೆಯಾ ಆ್ಯಂಟಿಬಯೋಟಿಕ್ಕು, ಅಥವಾ IV ಇದರಲ್ಲಿ ಸೂಜಿಯಲ್ಲಿ ಈಗ ಡ್ರಿಪ್ಸ್ ಹಾಕ್ತಾರಲ್ಲ, ಡಾಕ್ಟರ್ ಅದು ಹೇಳಿದ್ದಾರೆ ಇಫ್ ನೆಸಸರಿ ಅವರು ಮಾಡ್ತಾರೆ. ಬಟ್ ಇಲ್ಲ ಅಂತಂದ್ರೆ ಬರೀ ಮಾನಿಟರ್ ಮಾಡ್ಕೊಂಡು ಹೋಗೋಣ ಅಂತ ಅಂದಿದ್ದಾರೆ. ನಥಿಂಗ್ ಟು ವರಿ ಅಂತ ಅಂದಿದ್ದಾರೆ. ನನಗೆ ಡಾಕ್ಟರ್ ಹೇಳಿರ್ಬೇಕಂದ್ರೆ ನನ್ನ ನಂಬಿಕೆ ಪ್ರಕಾರ ಹಂಗೇನು ಇರೋದಿಲ್ಲ. ಜಸ್ಟ್ ನಿನ್ನ ಬೋನ್ ಮ್ಯಾರೋ ಹಂಗೆ ರಿಯಾಕ್ಟ್ ಮಾಡ್ತಾ ಇದೆ. ಓಕೆ, ಚಿಲ್. ನಮ್ಮ ದೇವ್ರು ನಂಬಿರೋ ಪ್ರತಿಂಗಿರಿ ಇದೆ, ಎಲ್ಲರೂ ಇದ್ದಾರೆ. ಇಲ್ಸಿ ಸಮಯ ಇವಾಗ 12 ಗಂಟೆಗೆ ಇನ್ನೂ 5 ನಿಮಿಷ ಇದೆ ಅಷ್ಟೇ ಕೆಲವು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆಕ್ ಕೇರ್. ಬಾಯ್. Love you all. Bye.